ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವೆಲ್ಲರೂ ಸೌಖ್ಯವಾಗಿ, ಕ್ಷೇಮವಾಗಿ, ಸಮಾಧಾನವಾಗಿ, ಸಂತೋಷವಾಗಿ, ಆರೋಗ್ಯವಾಗಿದ್ದೀರೆಂದು ನಾನು ನಂಬುತ್ತೇನೆ. ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಹೋಶುವ 1:8 ವಾಕ್ಯ ಓದಿಕೊಳ್ಳೋಣ. ಈ ಧರ್ಮಶಾಸ್ತ್ರ ಯಾವಾಗ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ. ಹೌದು ಪ್ರಿಯರಾದವರೇ, ಮೋಶೆ ತನ್ನ ಇಸ್ರೇಲ್ ಜನರನ್ನು ಕಾನಾನ್ ದೇಶ, ಹಾಲು ಜೇನು ಹರಿಯುವ ದೇಶಕ್ಕೆ ದೇವರು ಅವರನ್ನು ನೇಮಿಸಿ ಅವರನ್ನು ನಡೆಸಿದರು. ಇಸ್ರೇಲ್ ಜನರು ಎಷ್ಟೋ ಬಾರಿ ಅವರು ಮೋಶೆಯನ್ನು ಗುಣಗುಟ್ಟಿ ಪರೀಕ್ಷಿಸಿ ಅನೇಕ ರೀತಿಯಲ್ಲಿ ಆತನ ಮೇಲೆ ಕೋಪಗೊಂಡವರಾಗಿದ್ದರು. ಆತನು ಪ್ರಾರ್ಥನೆ ಮಾಡಿ ಅವರನ್ನು ರಕ್ಷಿಸಿ, ಅವರಿಗೆ ಕ್ಷಮಿಸಿ ಅವರನ್ನು ಮುನ್ನಡೆಸುತ್ತಾ ಬಂದನು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸಿದರು. ಆದರೆ ಒಂದು ಸ್ಥಳದಲ್ಲಿ ಯೇಸುವಿಗೆ, ದೇವರಿಗೆ ವಿರುದ್ಧವಾಗಿ ಆತನು ಒಂದು ಮಾಡಿದ ತಪ್ಪು. ದೇವರು ಹೇಳ್ತಾರೆ, ಬಂಡೆಯನ್ನು ನೋಡಿ ನೀರು ಬರಲು ಹೇಳಂದು ಇವನು ಕೋಲು ತೆಗೆದುಕೊಂಡು 2 ಬಾರಿ ಹೊಡೆಯುತ್ತಾನೆ. ಅದರ ನಿಮಿತ್ತವಾಗಿ ದೇವರು ಆ ಮೋಶೆಯನ್ನು ನೀನು ಕಾನಾನ್ ದೇಶಕ್ಕೆ ಪ್ರವೇಶಿಸಕೂಡದಂತೆ ಹೇಳಿ ಆತನಿಗೆ ಹೇಳಿದರು. ಆತ 120 ವರ್ಷದಲ್ಲಿ ಮರಣ ಹೊಂದಿದನು. ಅದಾದ ನಂತರ ನೂನನ ಮಗನಾದ ಯೆಹೋಶುವನನ್ನು ದೇವರು ಅಭಿಷೇಕಿಸಿದರು. ಅವನನ್ನು ಅಭಿಷೇಕಿಸಿ ಅವನನ್ನು ಆಶೀರ್ವಾದ ಮಾಡು. ದೇವರು ಅವನಿಗೆ ಹೇಳ್ತಾರೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ನನ್ನ ವಾಕ್ಯಗಳನ್ನು ಕೈಗೊಂಡು ನಡಿ, ನಾನು ನಿನ್ನ ಜೊತೆ ಇರುವೆನು, ನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿ ಅವನನ್ನು ಆಶೀರ್ವದಿಸಿದರು, ಅಭಿಷೇಕಿಸಿದರು. ಪ್ರಿಯರಾದ ದೇವಜನರೇ, ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣಬೇಕಾದರೆ ದೇವರು ನಮಗೊಂದು ವಿಶೇಷವಾದ ಒಂದು ಮಾರ್ಗದರ್ಶನ, ಅದು ದೇವರ ವಾಕ್ಯ. ಒಂದು ಊರಲ್ಲಿ ತನ್ನ ಮಗನಿಗಾಗಿ ಅವನು ಬೈಬಲ್ ಓದ್ತಾ ಇರಲಿಲ್ಲ, ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಅವನಿಗೆ ಒಂದು ಬೈಬಲ್ನ ಕೊಟ್ಟು ಬೇರೆ ದೇಶದಲ್ಲಿ ಅವನು ಓದುವುದಕ್ಕಾಗಿ, ಹೆಚ್ಚಿನ ವ್ಯಾಸಂಗಕ್ಕಾಗಿ ಕಳಿಸಿಕೊಟ್ರು. ಆದರೆ ಅವನು ಬೈಬಲ್ನ ಮುಟ್ತಾ ಇರಲಿಲ್ಲ. ಅವನು ಯಾವಾಗಲೂ ಲೆಟರ್ ಬರೆಯೋನು, ಡ್ಯಾಡಿ ನನಗೆ ಸ್ಕೂಲ್ ಫೀಸ್ಗೆ ಹಣ ಬೇಕು, ಡ್ರೆಸ್ಗೆ ಹಣ ಬೇಕು, ಅದು ತಗೋಬೇಕು, ಇದು ತಗೋಬೇಕು ಅಂತ ಹೇಳಿ ಅನೇಕ ಅವಶ್ಯಕತೆಗಳು ವ್ಯಕ್ತಪಡಿಸ್ತಾಯಿದ್ರು. ತಂದೆ ಅವ್ರಿಗೆ ಹೇಳಿದ್ರು, ಬೈಬಲ್ ಓದ್ದ ನೀನು? ಇಲ್ಲ. ನೀನು ಬೈಬಲ್ ಓದು, ನಿನಗೆ ದೇವರು ಎಲ್ಲವನ್ನು ಕೊಡ್ತಾರೆ ಅಂತ. ಅದಕ್ಕೆ ಅವನು ಬೈಬಲ್ಲೇ ಓದಲಿಲ್ಲ. ಸರಿ, ಮತ್ತೆ ಇನ್ನೊಂದು ಲೆಟರ್ ಹಾಕ್ತಾನೆ. ಅವನಿಗೆ ಹೇಳ್ತಾನೆ, ಅಪ್ಪ ನನಗೆ ಅವಶ್ಯಕತೆ ಇದೆ, ನೀನು ಬೈಬಲ್ ಓದು ಅಂತ ಹೇಳ್ತೀಯ. ಈಗಲೂ ಅದೇ ಮಾತು ಹೇಳ್ತೀನಿ ಮಗನೇ, ಬೈಬಲ್ ಓದು. ಇವನಿಗೆ ಸಿಟ್ಟು ಬಂದು, ಬೈಬಲಲ್ಲಿ ಏನಿದೆ ಓದೋದಕ್ಕೆ ಅಂಥೇಳಿ ತೆಗಿತಾನೆ. ಒಂದೊಂದು ಹಾಳೆಯಲ್ಲಿ ಅವನಿಗೆ ಬೇಕಾದ ಹಣವನ್ನು ಅವರ ತಂದೆ ಇಟ್ಟಿದ್ದರು. ಈ ಒಂದು ಅಧ್ಯಾಯ ಓದಿದ್ರೆ ಈ ಹಣ ನಿನಗೆ ಸಿಗುತ್ತೆ ಅಂತೇಳಿ. ಆಗ ಅವನು ಪ್ರತಿನಿತ್ಯ ಹಣಕ್ಕಾಗಿಯೇ ಬೈಬಲ್ನ ಓದ್ತಾ ಇದ್ದ. ಕಡೆಯದಾಗಿ ಅವನು ದೇವರ ವಾಕ್ಯದ ಮಹತ್ವವನ್ನು ಕಂಡುಕೊಂಡು ನಡೆದ. ಪ್ರಿಯರಾದವರೇ, ಯೆಹೋಶುವನು ದೇವರ ಮಾತನ್ನು ತುಂಬ ಹೆಚ್ಚಾಗಿ ಗೌರವಿಸ್ತಾ ಇದ್ದ, ಬೆಲೆ ಕೊಡ್ತಾ ಇದ್ದ. ದೇವರ ವಾಕ್ಯ ಧ್ಯಾನ ಮಾಡೋದರಲ್ಲಿ ಆಸಕ್ತಿ ಉಳ್ಳವನಾಗಿದ್ದ. ಆದ್ದರಿಂದ ಅವನ ಜೀವನದಲ್ಲಿ ಹೌದು, ಅವನಿಗೆ ಜಯವೇ ದೇವರಿಟ್ಟಿದ್ದರು. 21 ರಾಜರನ್ನು ಅವನು ಜಯಿಸುತ್ತಾನೆ. ಪ್ರಿಯರಾದವರೇ, ಇವತ್ತು ನಿನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ಧ್ಯಾನಿಸುತ್ತಿರುವಿರಿ? ಯಾವ ರೀತಿಯಾಗಿ ಓದುತ್ತಿರುವಿರಿ? ಒಂದು ವೇಳೆ ಬಿಟ್ಟು ಓದುವರಾಗಿದ್ದೀರಾ? ಒಂದು ವೇಳೆ ಅದನ್ನು ಕಾಟಾಚಾರವಾಗಿ ಸತ್ಯವೇದವನ್ನು ಬಳಸುತ್ತಿದ್ದೀರಾ? ಸುಮ್ಮನೆ ಯಾವುದೋ ಒಂದು ವಚನವನ್ನು ತೆಗೆದುಕೊಂಡು ಓದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀರಾ? ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ದೇವರ ವಚನ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದೆಂಬುದಾಗಿ ಇಬ್ರಿಯ 4:12 ಹೇಳ್ತಾರೆ. ಹೌದು ಪ್ರಿಯರೇ, ಇವತ್ತು ನಿನ್ನ ಜೀವಿತದಲ್ಲಿ ಮುಖ್ಯವಾಗಿ ಸಫಲವನ್ನು, ಸಕ್ಸಸ್ಸನ್ನು ನೀವು ಕಾಣಬೇಕಂದರೆ ನೀವು ಸತ್ಯವೇದವನ್ನು ಓದಬೇಕು. ವಿದ್ಯಾರ್ಥಿಗಳು
ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಸತ್ಯವೇದವನ್ನು ಓದಿರಿ. ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಸಕ್ಸಸ್ ಆಗಬೇಕಾದ್ರೆ ಸತ್ಯವೇದವನ್ನು ಓದಿ ಅದರಂತೆ ನಡೆಯಿರಿ. ನಿಮಗೆ ಒಳ್ಳೆಯ ಜ್ಞಾನ ವಿವೇಕಗಳು ಬರಬೇಕು ಅಂತ ಹೇಳಿದ್ರೆ ದೇವರ ಹತ್ರ ಕೇಳಿ ದೇವರ ವಾಕ್ಯನ ಓದುವಾಗ ನಿಮಗೆ ಹೆಚ್ಚಿನ ಜ್ಞಾನವನ್ನು ದೇವರು ಕೊಡ್ತಾರೆ. ದೇವರು ಹೇಳ್ತಾರೆ, ನನ್ನ ವಾಕ್ಯ ಓದುವವನು ಅಜ್ಞಾನಿಯು ಜ್ಞಾನಿಯಾಗಿ ಮಾರ್ಪಡ್ತಾನೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಹೌದು ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ತುಂಬ ಪ್ರಾಮುಖ್ಯವಾದ. ಮತ್ತೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. ನಿನ್ನ ನಿಯಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಗಳನ್ನು ಲಕ್ಷೀಕರಿಸಿಕೊಳ್ಳುವೆನು. ಕೀರ್ತನೆ 119:15. ಹೌದು ಪ್ರಿಯರೇ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ಅದನ್ನು ನಮ್ಮ ಜೀವಿತದಲ್ಲಿ ಆ ವಾಕ್ಯದಲ್ಲಿ ಇರುವಂತಹ ಒಂದು ಸತ್ಯತೆ, ಅದಕ್ಕೆ ಯೆರೆಮೀಯ 33:3 ಹೇಳ್ತಾರೆ ಒಂದು ಮಾತು, ನಿನಗೆ ತಿಳಿಯಲಾರದ ಗುಡಾರ್ಥಗಳನ್ನು ವಾಕ್ಯದಲ್ಲಿ ನಿನಗೆ ತಿಳಿಯಪಡಿಸುವ. ಹೌದು ಪ್ರಿಯರೇ, ಈ ದಿನ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಸತ್ಯವೇದವಾಗಿದೆ. ಸತ್ಯವೇದವನ್ನು ನೀನು ಧ್ಯಾನ ಮಾಡಬೇಕು. ಪ್ರತಿನಿತ್ಯವೂ ಅದನ್ನು ಧ್ಯಾನಿಸುವವನು ಅವನು ನೀರಿನ ಕಾಲುಗಳಿಗೆ ಒಂದು ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಹಸಿರಾಗಿರುವನೆಂಬುದಾಗಿ ದೇವರು ಹೇಳ್ತಾರೆ. ಇವತ್ತು ನಿನ್ನ ಜೀವನ ಒಂದು ವೇಳೆ ಒಣಗಿ ಹೋಗಿದೆಯಾ, ಬಾಡಿ ಹೋಗಿದೆಯಾ, ಸೋತು ಹೋಗಿದೆಯಾ, ದೇವರು ಹೇಳ್ತಾರೆ ನಿನಗಾಗಿ ದೇವರು ಮಾತಾಡೋರಾಗಿದ್ದಾರೆ. ಪ್ರಿಯರಾದವರೇ, ನೀನು ಒಂದು ಮರವಾಗಿ ನೀರು ಹರಿಯುವ ಸ್ಥಳದಲ್ಲಿ, ಅಂದರೆ ವಾಕ್ಯ ಇರುವಾಗ ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾರೆ, ನಾನು ಆ ವಾಕ್ಯದ ಮೂಲಕ ನಿನಗೆ ಒಂದು ವಿಶೇಷವಾದಂಥ ಕೃಪೆಯನ್ನು, ಆಶೀರ್ವಾದವನ್ನು ಅನುಗ್ರಹಿಸುವೆನು. ಮತ್ತೊಂದು ವಚನವನ್ನು ಸಹ ನಾವು ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಕೀರ್ತನೆ 19:14 ಯೆಹೋವನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಹೌದು ಪ್ರಿಯರೇ, ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇದ್ದರೆ ನಿನ್ನ ಬಾಯಲ್ಲಿ ದೇವರ ವಾಕ್ಯ ಇರ್ತದೆ. ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ ಅಂದರೆ ನಿನ್ನ ಬಾಯಲ್ಲಿ ದೇವರ ವಾಕ್ಯ ಇರುವುದಿಲ್ಲ. ಆದ್ದರಿಂದ ನನ್ನ ಹೃದಯದಲ್ಲಿ ದೇವರ ವಾಕ್ಯ ಇರುವುದರಿಂದ ನಾನು ಮಾತನಾಡುವ ಒಂದೊಂದು ಸ್ತುತಿ, ಸ್ತೋತ್ರ, ಪ್ರಾರ್ಥನೆ, ಆರಾಧನೆ ನಿನಗೆ ಸಮರ್ಪಕವಾಗಿರ್ತದೆ. ಅದು ನಿನಗೆ ಮೆಚ್ಚುಗೆಯಾಗಿರ್ತದೆ. ಹೌದು ಪ್ರಿಯರಾದವರೇ, ವಾಕ್ಯವನ್ನು ಓದುವವರು, ವಾಕ್ಯವನ್ನು ಧ್ಯಾನಿಸುವವರು ಧನ್ಯರು ಅಂತ ಹೇಳ್ತಾರೆ. ಯಾಕೆಂದರೆ ದೇವರ ವಾಕ್ಯ ಅದು ಜೀವವುಳ್ಳದ್ದು. ಆ ವಾಕ್ಯದಲ್ಲಿ ಜೀವ ಇದೆ. ಒಂದು ಬೀಜ ಯಾವ ರೀತಿಯ ಭೂಮಿಯಲ್ಲಿ ಹಾಕುವಾಗ ಅದು ಫಲ ಬರುತ್ತದೆ, ಅದು ಗಿಡವಾಗಿ ಮರವಾಗಿ ಫಲ ಕೊಡುತ್ತೆ. ಹಾಗೆಯೇ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇದ್ದರೆ ಅದು ನಿನಗೆ ಸಂತೋಷ ಕೊಡುತ್ತದೆ, ಸಮಾಧಾನ ಕೊಡುತ್ತದೆ, ಶಾಂತಿ ಕೊಡುತ್ತದೆ, ನೆಮ್ಮದಿಯನ್ನು ಕೊಡುತ್ತದೆ, ಬಲವನ್ನು ಕೊಡುತ್ತದೆ. ಹೌದು ಪ್ರಿಯರಾದವರೇ, ಆದ್ದರಿಂದ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಅಸಡ್ಡೆ ಮಾಡಬಾರದು ಪ್ರಿಯರೇ. ಮತ್ತೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. ಕೊಲೋಸ್ಯೆ 3:16 ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದಲೂ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆ ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹೌದು ಪ್ರಿಯರೇ, ನಿಮ್ಮ ಹೃದಯದಲ್ಲಿ ವಾಕ್ಯ ಸಮೃದ್ಧಿಯಾಗಿ ನಿಮ್ಮಲ್ಲಿ ದೇವರ ವಾಕ್ಯ ಇರುವುದಾದರೆ ನಿಮ್ಮಲ್ಲಿ ಖಂಡಿತವಾಗಿ ಚಿಂತೆ ಇರಲಿಕ್ಕಿಲ್ಲ. ವಾಕ್ಯ ಇರುವುದಾದರೆ ಕಳವಳ, ಟೆನ್ಷನ್ ಇರಲಿಕ್ಕಿಲ್ಲ. ವಾಕ್ಯ ಇರುವುದಾದರೆ ನಿಮ್ಮಲ್ಲಿ ಅನಾರೋಗ್ಯ ಮಾತನ್ನುವಂಥ ಕಾರ್ಯವೇ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಬರೀ ಮಾತಿನಿಂದ ಭೂಮಿ ಆಕಾಶನ ಉಂಟು ಮಾಡದ ದೇವರು, ಅದೇ ಮಾತು ನಿನ್ನ ಹೃದಯದಲ್ಲಿದ್ದರೆ ನಿನ್ನ ಮನಸ್ಸು, ನಿನ್ನ ಹೃದಯವು ಹೌದು ಅನೇಕರಿಗೆ ಆಲೋಚನೆಯನ್ನು, ಬುದ್ಧಿ ಹೇಳಿಕೊಡುವಂತಹ ಒಂದು ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಿದೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ, ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದು ವಾಕ್ಯ ಏನಂತ ಹೇಳೋದಾದರೆ ನಾವು ನೋಡ್ತೇವೆ, ಲೂಕ 11:28 ನೀನು ಕುಡಿದ ಮೊಲೆಗಳು ಧನ್ಯವಾದಗಳು ಎಂದು ಕೂಗಿದಳು. ಒಬ್ಬಳು ಹೇಳ್ತಾರೆ, ನೀನು ನಿಮ್ಮ ತಾಯಿಯಿಂದ, ಹೌದು ಆ ತಾಯಿಯ ಹಾಲು ಕುಡಿದಂತಲ್ಲ, ನೀನು ಧನ್ಯನು ಅಂತ ಹೇಳ್ತಾರೆ. ಅದಕ್ಕೆ ದೇವರು ಯೇಸು ಸ್ವಾಮಿ ಏನು ಹೇಳ್ತಾರೆ,
ಹಾಗೆನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಭಾಗ್ಯವಂತರು. ಹೌದು ಪ್ರಿಯರಾದವರೇ, ದೇವರ ವಚನ ಹೇಳ್ತದೆ, ಯೇಸುಸ್ವಾಮಿನೇ ಸ್ವತಃವಾಗಿ ಹೇಳ್ತಾರೆ, ಏನೆಂದರೆ ನನ್ನ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನೀನು ನಡೆದುಕೊಂಡರೆ ನೀನು ಧನ್ಯನು. ಹೌದು ಪ್ರಿಯರೇ, ಈ ದಿನದಲ್ಲಿ ಅನೇಕರು ವಾಕ್ಯವನ್ನು ಮರೆತು ಹೋಗುವವರಾಗಿದ್ದೀರಿ. ಅದಕ್ಕೆ ದೇವರು ಹೇಳ್ತಾರೆ, ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡುವಾಗ ಮರೆತು ಹೋದರೆ ವಾಕ್ಯನೂ ಮರೆತು ಹೋದ ಹಾಗೆ. ನಿನ್ನ ಮುಖ ನಿನಗೆ ಜ್ಞಾಪಕದಲ್ಲಿದೆಯಾ? ಆದ್ದರಿಂದ ಇವತ್ತು ದೇವರು ನಮ್ಮೆಲ್ಲರಿಗೂ ಒಂದು ಆಲೋಚನೆ ಕೊಡುವವರಾಗಿದ್ದಾರೆ. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಹೌದು ನಿನ್ನ ಶುಭ ಆಶೀರ್ವಾದಗಳು, ನಿನ್ನ ಧನ್ಯತೆಯನ್ನು ಅದು ದೇವರ ವಾಕ್ಯದಿಂದ ನಿನಗೆ ಸಿಗುವಂಥದ್ದಾಗಿದೆ. ಯೆಹೋಶುವನ ಜೀವಿತದಲ್ಲಿ ದೇವರು ಎಂತಹ ಒಂದು ದೊಡ್ಡ ಆಶೀರ್ವಾದ, ಆತನು ಎಷ್ಟು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟನು. ನಿಮ್ಮ ಜೀವನದಲ್ಲಿ ಆ ರೀತಿಯಾಗಿ ಪ್ರಾಮುಖ್ಯತೆ ಕೊಟ್ಟು ಇಂದಿನಿಂದ ದೇವರ ವಾಕ್ಯನ ಕ್ರಮವಾಗಿ ಓದುವಿರಾ? ಓದಿ ಧ್ಯಾನಿಸಿ, ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸಫಲಗೊಳಿಸಿ ಆಶೀರ್ವದಿಸುವರು. ಪ್ರಾರ್ಥಿಸೋಣವಾ? ಪ್ರೀತಿ ಸ್ವರೂಪನ ತಂದೆಯ ದೇವರೇ, ನಿನ್ನ ವಾಕ್ಯ ಸಜೀವವಾದದ್ದು ಸ್ವಾಮಿ. ಹೌದು, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅದನ್ನು ಹಗಲಿರುಳು ಧ್ಯಾನಿಸುವನು, ಅದರಲ್ಲಿರುವುದನ್ನು ಕೈಗೊಂಡು ನಡೆಯುವನು ಧನ್ಯನು, ಅವನು ಸಫಲನಾಗುವನು. ಹೌದು ಸ್ವಾಮಿ, ಇದರಿಂದ ದೇವರ ವಾಕ್ಯವನ್ನು ಅನೇಕರು ಜೀವಿತದಲ್ಲಿ ಕಷ್ಟ ಬಂದಾಗ ಮಾತ್ರ ಬೈಬಲ್ ಓದೋರಾಗಿರ್ತಾರೆ. ಕೆಲವರು ಸಮಯ ಇಲ್ಲ ಎಂಬುದಾಗಿ ಅದನ್ನು ಓದದೇ ಇದ್ದು ಬಿಡ್ತಾರೆ. ಹೌದು ಸ್ವಾಮಿ, ಈ ದಿನ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಓದಿ ಧ್ಯಾನಿಸಿ ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೆಯುವ ಪ್ರತಿಯೊಬ್ಬರು ಧನ್ಯರಾಗ್ತಾರೆ, ಭಾಗ್ಯವಂತರಾಗ್ತಾರೆ, ಆಶೀರ್ವಾದ ಹೊಂದುತ್ತಾರೆ ಅಂತ ಹೇಳಿದೆ ಸ್ವಾಮಿ. ಹಾಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ಇಂದಿನಿಂದ ಈ ಸತ್ಯವೇದದ ಮಹತ್ವವನ್ನು ಧ್ಯಾನಿಸಲು, ಅದನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ಪ್ರತಿಯೊಬ್ಬರಿಗೂ ಆ ಕೃಪೆಯನ್ನು ದಯಪಾಲಿಸಿರಿ ಎಂಬುದಾಗಿ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ ತಂದೆ. ಆಮೆನ್. ಹೌದು ಪ್ರಿಯರೇ, ದೇವರು ನಿಮ್ಮನ್ನು ನಿಜವಾಗಿ ಆಶೀರ್ವಾದ ಮಾಡಿದ್ರಂತ ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.